ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಜು ಸ್ಟೋರೀಸ್ ಚಾನಲ್. ಇವತ್ತು SRH ವರ್ಸಸ್ RR ಅದ. ಈ ಒಂದು ಮ್ಯಾಚ್ ಪ್ರಿಡಿಕ್ಷನ್ ಮಾಡಕ್ಕಿಂತ ಮೊದಲು ನಿನ್ನೆ RCB ವರ್ಸಸ್ GT ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡಮ್ರಿ. ಈ ಒಂದು ಮ್ಯಾಚ್ ನಿನ್ನೆ RCB ಅವರು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಕ್ ಬರ್ತಾರ. 13 ಓವರ್ ಮಟ್ಟ ಎಲ್ಲ ಮ್ಯಾಚ್ ಚೆನ್ನಾಗಿರುತ್ತೆ. ಆದ್ರ ಒಂದು 200 220 ಆಗ್ತದ ಅಂತ ಮಾಡಿದ್ವಿ. ಆದ್ರ ಆ ಒಂದ್ ಓವರ್ ಇಡೀ ಮ್ಯಾಚ್ ನ ಚೇಂಜ್ ಮಾಡ್ಬಿಡುತ್ತ. ಆ ಒಂದ್ ಓವರ್ 28 ರನ್ ಬರ್ತಾವ. ಆ 28 ರನ್ ಬಂದ್ ಓವರ್ ಆಮೇಲೆ ಕಂಟಿನ್ಯೂ ಓವರಿಗೆ 19 21 25 ಹಿಂಗೆ ರನ್ ಆಡ್ ಆಗ್ತಾ ಹೋಗ್ತಾವ. ಅದರಿಂದ RCB ಅವರು ನಿನ್ನೆ 250 ಪ್ಲಸ್ ಹೊಡೆದ್ರು. ಪ್ಲೇ ಆಫ್ ನಾಗ ಎಷ್ಟು ಸ್ಕೋರ್ ಹೊಡೆದದ್ದು ರೆಕಾರ್ಡ್ ಈ ಸದ್ದ RCB ಟೀಮ್ ಆಗ ಬಂತು. ನಿನ್ನೆ RCB ಅವರು ಈಸಿ ವಿಕ್ಟರಿ ಆಯ್ತು, ಒನ್ ಸೈಡ್ ವಿಕ್ಟರಿ ಆಯ್ತು. ನಾಳೆ GT ಟೀಮ್ ನಾಗ ಈ 3 ಬ್ಯಾಟ್ಸ್ಮನ್ ತೆಗೆದ್ರ RCB ಅವ್ರ ಮ್ಯಾಚ್ ಗೆದ್ದಂಗ ಅಂತಂದು ಅವ್ರ ಮ್ಯಾಚ್ ನಿನ್ನೆ ಆರಾಮಾಗಿ ಗೆದ್ರ RCB ಅವರು. ಆ 3 ವಿಕೆಟ್ ಏನವಲ್ಲ 3 ವಿಕೆಟ್ ತೆಗೆದ್ರ ಮ್ಯಾಚ್ RCB ಅವ್ರ ಕೈಗೆ ಅಂತ ಹೇಳಿದೆ. ಅದೇ ರೀತಿ ಆಯ್ತು. ನಿನ್ನೆ ಭುವನೇಶ್ವರ್ ಕುಮಾರ್, ಜೋಶ್ ಅದಲೊಡ್ಡು ಭಾರಿ ಬಾಲಿಂಗ್ ಹಾಕಿದ್ರು. ಆಸ್ಟ್ರೇಲಿಯನ್ ಪ್ಲೇಯರ್ ಪ್ಲೇ ಆಫ್ ನಾಗ ಬೇರೆ ಇರ್ತಾರ, ಲೀಗ್ ಸ್ಟೇಜ್ ನಾಗ ಬೇರೆ ಇರ್ತಾರ ಅನ್ನೋದು ಪೂರ ಆಗೋಯ್ತು. ನಿನ್ನೆ ಜೋಶ್ ಅದಲೊಡ್ಡು ಮೇನ್ ವಿಕೆಟ್ ತೆಗೆದು ಕೊಟ್ಬಿಟ್ರು. ಅಲ್ಲೇ ಮ್ಯಾಚ್ ಪೂರಾ ಟರ್ನ್ ಆಯ್ತು ಅಂತ ಹೇಳ್ಬೋದು. ಮೇನ್ ಬಟ್ಲರ್ ಸ್ವಲ್ಪ ಆಡಕ್ ಕುಂತಿದ್ರು ಅವರು. ಜೋಶ್ ಅದಲೊಟ್ಟು ಬಂದು ಬಟ್ಲರ್ ಕ್ಲೀನ್ ಬೋರ್ಡ್ ಮಾಡಿಬಿಡ್ತಾರ. ಪೂರಾ ಮ್ಯಾಚ್ ಟರ್ನ್ ಆಗಿಬಿಡುತ್ತೆ ಲೆಸ್ ಅಂತ. ಇನ್ನೇನ್ ಸುಮ್ಮ ಆಡ್ಸಿದಂಗ ಆಟೆ 20 ಓವರ್ ಆಡ್ಸ್ಬೇಕಂತ ಆಡ್ಸಿದಂಗ ಆಟೆ ಕ್ಲಿಯರ್. ನಿನ್ನೆ RCB ಅವರ ಮ್ಯಾಚ್ ವಿನ್ನರ್ ಆಗಿದ್ರು. ಇನ್ನು ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಮಾಡಮ್ರಿ. ಅದಕ್ಕಿಂತ ಮೊದ್ಲು ಏನ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ SRH ವರ್ಸಸ್ RR. ಈ ಒಂದು ಮ್ಯಾಚ್ ಎಲ್ಲಿ ನಡೆಯಕ್ ಕುಂತದ ಅಂತಂದ್ರ ನ್ಯೂ ಚಂಡೀಗಢ್ ನಾಗ ನಡೆಯಕ್ ಕುಂತದ. ಪಂಜಾಬ್ನವ್ರ ಹೋಮ್ ಗ್ರೌಂಡ್ ಇದು. ಇನ್ನು SRH ವರ್ಸಸ್ RR ಈ ಒಂದು ಬ್ಯಾಟಲ್ ದಾಗ ಗೆದ್ದವರು ಸೀದಾ GT ಅವ್ರು ಕೂಡ ಆಡ್ತಾರ, ಸೋತವ್ರು ಸೀದಾ ಮನೆಗೆ ಹೋಗ್ಬಿಡ್ತಾರ. ಆದ್ರಿಂದ ನೋಡ್ಬೇಕು ಬಹಳ ಇಂಪಾರ್ಟೆಂಟ್ ಆಗ್ತದೆ ಇದನ್ನು ಎಲಿಮಿನೇಟರ್ ಮ್ಯಾಚ್. ಎರಡು ಟೀಮ್ ಬಲಿಷ್ಠವಾಗಿ ಕಾಣಕ್ ಕುಂತಾವ, ಎರಡು ಟೀಮ್ ಸ್ಟ್ರಾಂಗ್ ಆಗಿ ಕಾಣಕ್ ಕುಂತಾವ. ಆದ್ರಿಂದ ಇದೊಂದು ಮ್ಯಾಚ್ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದೊಂದು ಮ್ಯಾಚ್ ಹಂಗೆ ಆಗೋ ಚಾನ್ಸಸ್ ಅವ. ಆದ್ರೆ ಒನ್ ಸೈಡ್ ಆಗಲ್ಲ, ಇದು ಕ್ಲೋಸ್ ಗೇಮ್ ಆಗೋ ಚಾನ್ಸಸ್ ಅದ ಈ ಒಂದು ಮ್ಯಾಚ್. ಇನ್ನು ಹೈದರಾಬಾದ್ ನವ್ರದ್ದು ಮೇನ್ ಸ್ಟ್ರೆಂತ್ ಏನಂತಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ ಇಬ್ಬರು ಜಲ್ದಿ ಕೆತ್ತಿದ್ರ ಒಂದು ಅಡ್ವಾಂಟೇಜ್ ಅದ. ಅದ್ರ ಸ್ಪೆಷಲಿ ಈ ಸದ ಟ್ರಾವಿಸ್ ಹೆಡ್ ನವ್ರನ್ನ ಔಟ್ ಮಾಡಿದ್ರೆ ಒಂದು ಚಾನ್ಸ್ ಅದ. ಟ್ರಾವಿಸ್ ಹೆಡ್ ನವ್ರು ಈ ಒಂದು ಪ್ಲೇ ಆಫ್ ನಾಗ ಬಾಳ್ ಡೇಂಜರ್ ಆಗಿರ್ತಾರ. ಆಸ್ಟ್ರೇಲಿಯನ್ ಪ್ಲೇಯರ್ ಎಲ್ಲ ಪ್ಲೇ ಆಫ್ ನಾಗ ಬಾಳ್ ಡೇಂಜರ್ ಆಗಿರ್ತಾರೆ. ಆದ್ರಿಂದ ಆಸ್ಟ್ರೇಲಿಯನ್ ಪ್ಲೇಯರ್ ತೆಗೆದು ಬಹಳ ಇಂಪಾರ್ಟೆಂಟ್ ಆಗ್ತದೆ ರಾಜಸ್ಥಾನ್ ಟೀಮಿಗೆ. ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಈ 3 ವಿಕೆಟ್ ಪವರ್ ಪ್ಲೇ ದಾಗ ಹೋದ್ರೆ ರಾಜಸ್ಥಾನದವರಿಗೂ ಮ್ಯಾಚ್ ಕೈಯಾಗ ಬರ್ತದ. ಮುಂದೆ ಹೇಳ್ಕೊಳಂಗ್ ಬ್ಯಾಟ್ಸ್ಮನ್ ಯಾರಲ್ಲ, ಹೆನ್ರಿ ಕ್ಲಾಸನ್ ಅವ್ರು ಬಿಟ್ರ ಆದ್ರಿಂದ ಒಂದು ಅಡ್ವಾಂಟೇಜ್ ಆಗ್ತದ. ಸ್ಪೆಷಲಿ ಟ್ರಾವಿಸ್ ಹೆಡ್ ನವ್ರನ್ನ ಔಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಪವರ್ ಪ್ಲೇ ದಾಗ. ಇನ್ನು ಇವ್ರದ್ದು ಬಾಲಿಂಗ್ ಅಂತೂ ಮಾತಾಡಂಗಿಲ್ಲ. ಹೈದರಾಬಾದ್ ಬಾಲಿಂಗ್, ಪ್ಯಾಟ್ ಕಮಿನ್ಸ್ ಆಸ್ಟ್ರೇಲಿಯಾದವರು. ಅಗೇನ್ ಹೇಳ್ತಾ ಇದೀನಿ, ಆಸ್ಟ್ರೇಲಿಯನ್ ಪ್ಲೇಯರ್ ಲೀಗ್ ಸ್ಟೇಜ್ ನಾಗ ಬೇರೆ ಆಡ್ತಾರ, ಪ್ಲೇ ಆಫ್ ಸ್ಟೇಜ್ ನಾಗ ಬೇರೆ ಆಡ್ತಾರ ಅಂತ ಹೇಳಿದೆ. ಅವರು ಪ್ಲೇ ಆಫ್ ಬರೋಣ ಅವ್ರ ಬಾಲಿಂಗ್ ಲೈನ್ ಎಲ್ಲ ಚೇಂಜ್ ಆಗಿಬಿಡ್ತಾವ್ರು. ಆದ್ರಿಂದ ಅವ್ರ ಬಾಳ ಇಂಪಾರ್ಟೆಂಟ್ ಇನ್ನಿಂಗ್ಸ್ ಆಡೋ ಚಾನ್ಸ್ ಈ ಒಂದು ಮ್ಯಾಚ್ ನಾಗ. ಬಾಲಿಂಗು ಎಲ್ಲ ಭಾರಿ ಆದ ಹೈದರಾಬಾದ್ ನವ್ರದ್ದು. ಪ್ಯಾಟ್ ಕಮಿನ್ಸ್, ಇಶಾನ್ ಮಾಲಿಂಗ, ಶಾಕಿಬ್ ಹುಸೇನ್ ಎಲ್ಲ ಬಾಲಿಂಗ್ ಲೈನ್ ಅಪ್ ಅವ್ರದ್ದು ಬೇರೆ ಅದ. ಇನ್ನು ರಾಜಸ್ಥಾನ್ ಟೀಮ್ ಬಗ್ಗೆ ಮಾತಾಡೋಣ. ರಾಜಸ್ಥಾನ್ ಟೀಮ್ ವೀಕ್ನೆಸ್ ಏನಂತಂದ್ರ ಅವ್ರದ್ದು ಓಪನಿಂಗ್ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಔಟ್ ಆದ್ರೆ ಮುಂದೆ ಸ್ಕೋರ್ ಸ್ಲೋ ಆಗ್ತಾ ಬರ್ತಾವ. ಅವ್ರದ್ರ ಸ್ಕೋರ್ ಫಾಸ್ಟ್ ಆಗ್ತಾವ. ವೈಭವ್ ಸೂರ್ಯವಂಶಿ ಔಟ್ ಆದ್ರೆ ಸ್ಕೋರ್ ಸ್ಲೋ ಆಗ್ತಾ ಬರ್ತಾವ. ಆದ್ರಿಂದ ಇದು ಅಡ್ವಾಂಟೇಜ್ ಆಗ್ತದ ಹೈದರಾಬಾದ್ ನವರಿಗೆ. ಪವರ್ ಪ್ಲೇ ದಾಗ ವೈಭವ್ ಸೂರ್ಯವಂಶಿ ಔಟ್ ಮಾಡಿದ್ರೆ ಹೈದರಾಬಾದ್ ನವರಿಗೆ ಒಂದ್ 30% ಮ್ಯಾಚ್ ಕೈಯಾಗ ಬಂದಂಗ. ಮುಂದೆ ಸ್ಕೋರ್ ಆಗಲ್ಲ, ಸ್ಕೋರ್ ಆಗ್ತಾ ಅಂದ್ರೆ ಸ್ಲೋ ಸ್ಕೋರ್ ಆಗ್ತಾವ. ಇವ್ರಿದ್ರ ಸ್ಕೋರ್ ಅಂತ ದಬಾಶ್ ಹೋಗ್ಬಿಡುತ್ತೆ ಸ್ಕೋರ್. ಆದ್ರಿಂದ ಇವ್ರನ್ನ ವಿಕೆಟ್ ತೆಗೆದು ಬಹಳ ಇಂಪಾರ್ಟೆಂಟ್ ಆಗ್ತದ ಹೈದರಾಬಾದ್ ಟೀಮಿಗೆ. ಕಳೆದ ಮ್ಯಾಚ್ ಮಸ್ಟ್ ವಿನ್ನೆಡ್ ಗೇಮ್ ನಾಗ 30 ರನ್ ಹೊಡಿತಾರೆ. ಇಂಪಾರ್ಟೆಂಟ್ 3 ವಿಕೆಟ್ ತೆಗೆದು ಕೊಡ್ತಾರ. ಹಂಗೆ 4 ಓವರ್ ಬಾಲಿಂಗ್ ಹಾಕಿ ಬರೀ 17 ರನ್ ಕೊಡ್ತಾರ. ಭಾರಿ ಬಾಲಿಂಗ್ ಹಾಕಿರ್ತಾರ ಲಾಸ್ಟ್ ಮ್ಯಾಚ್. ಆದ್ರಿಂದ ಅವ್ರ ಬಾಲಿಂಗ್ ಈ ಒಂದು ಮ್ಯಾಚ್ ನ ಫುಲ್ ಡೇಂಜರಸ್ ಅಂತ ಹೇಳ್ಬೋದು. ನೋಡ್ಬೇಕು ಯಾವ ರೀತಿ ಬಾಲಿಂಗ್ ಆಡ್ತಾರ ಅಂತಂದು. ಇನ್ನು ಈ ಒಂದು ಮ್ಯಾಚ್ ವಿನ್ನರ್ ಯಾರು ಆಗ್ತಾರ ಅಂತ ನೋಡಮ್ರಿ. ಇನ್ನು ಈ ಒಂದು ಮ್ಯಾಚ್ ವಿನ್ನರ್ ಯಾರು ಅಂತಂದ್ರೆ ಈ ಒಂದು ಮ್ಯಾಚ್ ವಿನ್ನರ್ SRH ಗೆಲ್ಲೋ ಚಾನ್ಸಸ್ ಬಹಳ ಅದ ಈ ಒಂದು ಮ್ಯಾಚ್ ನಾಗ. ಹೈದರಾಬಾದ್ ಟೀಮ್ ಹೆವಿ ಬ್ಯಾಟಿಂಗ್ ಡೆಪ್ತ್ ಅದ. ಎಲ್ಲ ಟಾಪ್ 3 ಬ್ಯಾಟ್ಸ್ಮನ್ ಫುಲ್ ಫಾರ್ಮ್ ನಾಗ. ಆದ್ರಿಂದ ಒಂದು ಅಡ್ವಾಂಟೇಜ್ ಆಗ್ತದ ಹೈದರಾಬಾದ್ ನೋಡ್ರಿ. ಇನ್ನು ರಾಜಸ್ಥಾನ್ ಟೀಮ್ ನಾಗ ಓಪನಿಂಗ್ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಅವ್ರನ್ನ ಔಟ್ ಮಾಡಿದ್ರೆ ಪವರ್ ಪ್ಲೇ ದಾಗ ಸ್ಕೋರ್ ಆಗಂಗಿಲ್ಲ, ಸ್ಕೋರ್ ಕಮ್ಮಿ ಆಗ್ತಾ ಬರ್ತಾವ. ಆದ್ರಿಂದ ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇನ್ನು ಈ ಒಂದು ಮ್ಯಾಚ್ ವಿನ್ನರ್ ಅಂತಂದ್ರೆ ಈ ಒಂದು ಮ್ಯಾಚ್ ವಿನ್ನರ್ ಹೈದರಾಬಾದ್. ಇದು ನನ್ನ ಪ್ರಿಡಿಕ್ಷನ್. ನಿಮಗೆ ಏನ್ ಅನಿಸ್ತದ ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟದ್ರ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.